ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದೇವಸ್ಥಾನ ಅದೆಷ್ಟು ಪ್ರಸಿದ್ಧವಾಗಿದೆ ಅಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳು ಮಾನಸಿಕ ನೆಮ್ಮದಿಗೆ ಹರಸಿ ಬರ್ತಾರೆ. ಅಲ್ಲಿಂದ ತೆರಳುವಾಗ ಅದಿನ್ನೇನೋ ಸಾಧಿಸಿದ ವಿಶ್ವಾಸದಿಂದಲೇ ಹೋಗ್ತಾರೆ. ಈ ದೇವಸ್ಥಾನ ಶ್ರೀಕೃಷ್ಣನಿಗೆ ಸಮರ್ಪಣೆಯಾಗಿರುವಂಥದ್ದು. ಅಲ್ಲದೆ ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನೆಲೆಸಿದ್ದಾನೆ ಎಂಬ ಪ್ರತೀತಿ ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವ ಪೌರಾಣಿಕ ಕಥೆಯು ಪ್ರಚಲಿತದಲ್ಲಿದೆ. ಈ ದೇವಾಲಯದ ವಿಶೇಷ ಅಂದರೆ ಈ ದೇವಾಲಯ ದಿನದ 23 ಗಂಟೆ 58 ನಿಮಿಷವೂ ತೆರೆದಿರುತ್ತದೆ. ಅಲ್ಲದೆ ಪ್ರತಿ ಗಂಟೆಗಳಿಗೊಮ್ಮೆ ಮೂಲ ಮೂರ್ತಿಗೆ ನೈವೇದ್ಯ ಅರ್ಪಿಸಲಾಗುತ್ತೆ. ಅದೆಂಥದ್ದೇ ಗ್ರಹಣವಿರಲಿ ಅಥವಾ ಅದೆಂಥದ್ದೇ ಪದ್ಧತಿ ಇದ್ದರೂ ಈ ದೇವಾಲಯವನ್ನು ಮಾತ್ರ ಮುಚ್ಚುವ ಹಾಗಿಲ್ಲ. ಒಂದು ವೇಳೆ ಮುಚ್ಚಿದ್ರೆ ಇಲ್ಲಿನ ಮೂಲ ಶ್ರೀಕೃಷ್ಣನ ಮೂರ್ತಿಯೇ ಸವೆದು ಹೋಗುತ್ತಂತೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇವೆ. ಅಲ್ಲದೆ ಪರೀಕ್ಷೆಗಳು ಕೂಡ ನಡೆದಿವೆ. ಆಶ್ಚರ್ಯ ಆದರೂ ಇದು ಸತ್ಯ ಸಂಗತಿ. ಅಷ್ಟಕ್ಕೂ ಆ ದೇವಾಲಯ ಇರೋದೆಲ್ಲಿ, ಏನದರ ವಿಶೇಷತೆ, ಈ ಸ್ಥಳ ಪುರಾಣ ಹಾಗೂ ಪೌರಾಣಿಕ ಕಥೆ ಏನ್ ಹೇಳುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ದೇವಾಲಯದ ವಿಶೇಷತೆ ಏನು ಅಂದರೆ ವರ್ಷವಿಡೀ ತೆರೆದೇ ಇರುತ್ತೆ. ರಾತ್ರಿ ಆದರೂ ಸರಿ, ಹಗಲಾದರೂ ಸರಿ, ಇಲ್ಲಿನ ಮೂರ್ತಿಗೆ ನೈವೇದ್ಯ ಇಡುತ್ತಲೇ ಇರ್ತಾರೆ. ಇಲ್ಲಿನ ಮೂಲ ಮೂರ್ತಿ ತ್ರಿಭಂಗಿಯಲ್ಲಿ ಇದ್ದು ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣ ವಿಶ್ರಾಂತಿ ಸ್ಥಿತಿಯಲ್ಲಿ ಇಲ್ಲಿಯೇ ನೆಲೆಸಿದ. ಪಾಪ ಕರ್ಮಗಳ ಲೆಕ್ಕಾಚಾರದ ವರದಿಯನ್ನ ಅರ್ಜುನನಿಗೆ ಬೋಧಿಸಿದ ಎನ್ನುವ ಸ್ಥಳ ಪುರಾಣಗಳು ಇದೆ. ಹಾಗಾಗಿ ಇಲ್ಲಿನ ಮೂರ್ತಿಯ ವಿಶೇಷವೆಂದರೆ ಹೊಟ್ಟೆ ಹಸಿವಾಗುತ್ತಲೇ ಇರುತ್ತಂತೆ. ಅದಕ್ಕಾಗಿ ಅನಾದಿ ಕಾಲದಿಂದಲೂ ಇಲ್ಲಿ ಅದೇ ಪದ್ಧತಿಯನ್ನ ನಡೆಸಿಕೊಂಡು ಬರಲಾಗ್ತಿದೆ. ಈ ದೇವಾಲಯ ಇರೋದಾದ್ರೂ ಎಲ್ಲಿ ಅಂದ್ರೆ ದೇವರ ನಾಡು ಎಂದೇ ಪ್ರಸಿದ್ಧವಾದ ಕೇರಳದಲ್ಲಿ. ಕೇರಳದ ತಿರುವರ್ಪು ಶ್ರೀಕೃಷ್ಣ ದೇವಾಲಯವೇ ಇಂದು ನಾನಾ ಕೌತುಕಗಳಿಗೆ, ವಿಸ್ಮಯಗಳಿಗೆ ಕಾರಣವಾಗಿ ನಿಂತಿದೆ. ಒಮ್ಮೆ ಸೂರ್ಯಗ್ರಹಣದ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿ ತೆರೆದಾಗ ಶ್ರೀಕೃಷ್ಣನ ವಿಗ್ರಹವು ಸವೆದು ಹೋಗಿತ್ತಂತೆ. ಇದನ್ನ ಕಂಡ ಅರ್ಚಕ ವೃಂದ ಆಶ್ಚರ್ಯಚಕಿತರಾಗಿದ್ರು. ಯಾಕೆಂದ್ರೆ ಕೃಷ್ಣನ ವಿಗ್ರಹಕ್ಕೆ ನೈವೇದ್ಯ ನೀಡದೆ ಹಸಿವಿನಿಂದ ಸವೆದು ಹೋಗಿತ್ತಂತೆ. ಅಂದಿನಿಂದ ಇಂದಿನವರೆಗೂ ಯಾವುದೇ ಕಾರಣಕ್ಕೂ ನೈವೇದ್ಯ ನೀಡುವ ಪದ್ಧತಿಯನ್ನ ಬದಲಿಸಿಲ್ಲ. ಬದಲಿಗೆ ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಕೇವಲ ಕೇರಳಕ್ಕೆ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿಯೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಈ ದೇವಾಲಯ. ಹಾಗಾಗಿ ಈ ದೇವಾಲಯ ಯಾವಾಗ ನಿರ್ಮಾಣವಾಯಿತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಆದರೆ ಈ ಮೂಲ ವಿಗ್ರಹ ಸುಮಾರು 5,000 ವರ್ಷಗಳಷ್ಟು ಪುರಾತನವಾದದ್ದು ಎಂದು ಸಂಶೋಧನೆಯಿಂದಲೇ ದೃಢಪಟ್ಟಿದೆ. ಈ ದೇವಾಲಯ ನಿರ್ಮಾಣವಾಗಿದ್ದೇಗೆ ಅನ್ನೋದನ್ನ ಗಮನಿಸಿದ್ರೆ ಮಹಾಭಾರತ ಕಾಲಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಅದು ಮಹಾಭಾರತ ಯುದ್ಧ ಮುಗಿದ ನಂತರ ನಡೆದ ಘಟನೆ. ಅದು ಅರ್ಜುನನ ಪಾಪ ವಿಮೋಚನೆಗೆ ಸಂಬಂಧಿಸಿದ ಕಥೆ. ಮಹಾಭಾರತ ಯುದ್ಧದ ನಂತರ ಅರ್ಜುನನಿಗೆ ಬ್ರಹ್ಮಹತ್ಯಾ ದೋಷ ಬಂತೆಂದು ಪುರಾಣ ಹೇಳುತ್ತದೆ. ಹಾಗಾಗಿ ಶ್ರೀಕೃಷ್ಣನೇ ಅರ್ಜುನನ್ನು ಈ ಸ್ಥಳಕ್ಕೆ ಕರೆತಂದು ಪಾಪ ವಿಮೋಚನೆ ನೀಡಿದ ಎನ್ನುತ್ತೆ ಸ್ಥಳ ಪುರಾಣ. ಈ ಸ್ಥಳವೇ ತಿರುವರ್ಪು ಎಂಬ ದಂತಕಥೆಯೂ ಇದೆ. ಅದಕ್ಕಾಗಿಯೇ ಈ ಸ್ಥಳವನ್ನ ಪಾಪನಾಶಿನಿ ಕ್ಷೇತ್ರ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಕೃಷ್ಣನು ವಿಷ್ಣು ರೂಪದಲ್ಲಿದ್ದರೂ ಪೂಜಾ ಪದ್ಧತಿಯಲ್ಲಿ ಶೈವ ತತ್ವಗಳ ಪ್ರಭಾವ ಕಂಡುಬರುತ್ತದೆ. ಇದು ಹರಿಹರ ಐಕ್ಯದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಇಲ್ಲಿನ ಮತ್ತೊಂದು ರಹಸ್ಯ ಸಂಗತಿ ಅಂದ್ರೆ ರಾತ್ರಿ ಹಗಲೆನ್ನದೆ ನಿರಂತರವಾಗಿ ಗರ್ಭಗುಡಿಯ ದೀಪ ಉರಿಯುತ್ತಲೇ ಇರುತ್ತದೆ. ಎಣ್ಣೆ ಮುಗಿದರೂ ದೀಪ ನಂದುವುದಿಲ್ಲ. ಇದನ್ನು ದೈವಿಕ ಶಕ್ತಿ ಎಂದೇ ಭಕ್ತರು ನಂಬುತ್ತಾರೆ. ಇಲ್ಲಿ ಜೋರಾಗಿ ಮಂತ್ರಘೋಷ ಪಠಿಸೋದಿಲ್ಲ, ಘಂಟಾನಾದಗಳು ಮೊಳಗೋದಿಲ್ಲ. ಬದಲಾಗಿ ಮೌನ ಮತ್ತು ಧ್ಯಾನಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ.
ಮನಸ್ಸಿನ ಅಶಾಂತಿ, ಪಾಪಭಾರ, ಭಯ ನಿವಾರಣೆಗೆ ಈ ದೇವಾಲಯ ಅತ್ಯಂತ ಶಕ್ತಿಯುತವೆಂಬ ನಂಬಿಕೆ ಇದೆ. ಈ ದೇವಾಲಯದ ದಂತಕಥೆಯಂತೆ ಇಲ್ಲಿರೋದು ಕೃಷ್ಣ ಪ್ರತಿಮೆ ಅಲ್ಲ, ಅದೊಂದು ಜೀವಂತ ಮೂರ್ತಿ. ಸ್ವತಃ ಶ್ರೀಕೃಷ್ಣನೇ ಆ ಮೂರ್ತಿಯೊಳಗಿದ್ದಾನೆ ಎಂದೇ ನಂಬ್ತಾರೆ. ಯಾಕೆಂದ್ರೆ ಸಂಕಲ್ಪ ಮಾಡಿದರೆ ಶೀಘ್ರ ಫಲ ದೊರಕುತ್ತೆ. ಕನಸಿನಲ್ಲಿ ಕೃಷ್ಣನೇ ದರ್ಶನ ನೀಡುತ್ತಾನೆ ಎಂದು ಜನ ನಂಬ್ತಾರೆ. ಮಹಾಭಾರತ ಯುದ್ಧ ಮುಗಿದಿತ್ತು. ಕುರುಕ್ಷೇತ್ರದ ರಣಾಂಗಣದಲ್ಲಿ ಜಯ ದೊರಕಿದರೂ ಅರ್ಜುನನ ಮನಸ್ಸಿನಲ್ಲಿ ಅಶಾಂತಿ ಮತ್ತು ಪಾಪ ಪ್ರಜ್ಞೆ ಕಾಡುತ್ತಿತ್ತು. ಯುದ್ಧದಲ್ಲಿ ಮಡಿದ ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರ ಸಾವು ಇನ್ನಿಲ್ಲದಂತೆ ಕನಲಿಸಿಬಿಟ್ಟಿತ್ತು. ಇದೇ ಚಡಪಡಿಕೆಯಲ್ಲಿ ಒಂದು ರಾತ್ರಿ ಅರ್ಜುನನು ಶ್ರೀಕೃಷ್ಣನ ಬಳಿ ಬಂದು ಹೇಳಿದ, ಪ್ರಭು ಕೇಶವ, ಶತ್ರುಗಳನ್ನ ಸೋಲಿಸಿದ್ದೇನೆ, ಅವರ ವಿರುದ್ಧ ಜಯ ಗಳಿಸಿದ್ದೇನೆ. ನಿನ್ನ ಅಣತಿಯಂತೆ ಚಾಚು ತಪ್ಪದೆ ಪಾಲಿಸಿದ್ದೇನೆ. ಆದರೆ ನನ್ನ ಮನಸ್ಸು ಸೋತು ಹೋಗಿದೆ. ನನಗೆ ಪಾಪ ವಿಮೋಚನೆ ಬೇಕು, ದಯಮಾಡಿ ಕರುಣಿಸು ಎನ್ನುತ್ತಾ ಕಣ್ಣೀರಾಕುತ್ತಾನೆ ಪಾರ್ಥ. ಅರ್ಜುನನ ಮಾತನ್ನಾಲಿಸಿದ ಕೃಷ್ಣನು ಮುಗುಳ್ನಗುತ್ತಾ ಶಾಂತವಾಗಿ ಉತ್ತರಿಸುತ್ತಾನೆ, ಪಾರ್ಥ, ನಿನ್ನ ಪಾಪವು ಶಸ್ತ್ರದಿಂದಲ್ಲ, ಕರ್ತವ್ಯದಿಂದ ಹುಟ್ಟಿದೆ. ಅದಕ್ಕೆ ಮೌನ ಮತ್ತು ಶರಣಾಗತಿ ಬೇಕು ಎಂದವನೇ ಅರ್ಜುನನ ಕೈ ಹಿಡಿದು ದಕ್ಷಿಣದತ್ತ ನಡೆದು ಹೋದ. ಕಾಡು, ನದಿ, ತಪೋವನಗಳನ್ನ ದಾಟಿ ಒಂದು ಪ್ರಶಾಂತವಾದ ವನಸಿರಿಯ ಮಧ್ಯೆ ಬಂದು ನಿಂತುಕೊಂಡ. ಅಲ್ಲಿನ ವಾತಾವರಣ ಅದೆಷ್ಟುಲ್ಲದಕರವಾಗಿತ್ತೆಂದ್ರೆ ಬೀಸುತ್ತಿದ್ದ ಗಾಳಿಯೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವಂತಿತ್ತು. ಭೂದೇವಿ ಧ್ಯಾನದಲ್ಲಿದ್ದಂತೆ ಭಾಸವಾಗುತ್ತಿತ್ತು. ಆ ಸ್ಥಳದಲ್ಲಿ ಶ್ರೀಕೃಷ್ಣನು ನಿಂತುಕೊಂಡ. ಒಂದು ಕಾಲನ್ನ ಮತ್ತೊಂದರ ಮೇಲಿಟ್ಟು ತ್ರಿಭಂಗಿಯಲ್ಲಿ ವಿಶ್ರಾಂತನಾಗಿ ನಿಂತ. ಹೀಗೆ ಹೇಳಿದ, ಪಾರ್ಥ, ನಾನು ಇಲ್ಲಿಯೇ ನಿಲ್ಲುತ್ತೇನೆ. ಇದು ತಿರುವರ್ಪು. ಈ ಸ್ಥಳದಲ್ಲಿ ಪಾಪವು ಮೌನವಾಗುತ್ತದೆ. ನಿನ್ನ ಪಾಪವು ಇಲ್ಲಿಗೆ ನಶಿಸಿ ಹೋಗಿದೆ, ಚಿಂತಿಸಬೇಡ ಎಂದು ಮುಗುಳ್ನಕ್ಕ. ಅರ್ಜುನನ ಎದೆಯಾಳದಲ್ಲಿ ಅದೇನೋ ನೆಮ್ಮದಿ, ಮನಸ್ಸಿನಾಳದಲ್ಲಿ ಕರುಣೆ ಉಕ್ಕಿ ಬಂತು. ತಡೆಯಲಾಗಲಿಲ್ಲ ಅರ್ಜುನನಿಗೆ. ಕಣ್ಣೀರಿನ ಕೋಡಿ ಹರಿಸುತ್ತಲೇ ತ್ರಿಭಂಗಿಯಲ್ಲಿದ್ದ ಶ್ರೀಕೃಷ್ಣನ ಪಾದಕ್ಕೆರಗಿದ. ಕೃಷ್ಣನು ತನ್ನ ಪಾಂಚಜನ್ಯ ಶಂಖದಿಂದ ಮಂತ್ರಿಸಿ ಪವಿತ್ರ ಪ್ರೋಕ್ಷಣೆ ಮಾಡಿದ. ಅಲ್ಲಿಗೆ ಅರ್ಜುನನ ಪಾಪಭಾರ ನೀರಿನಲ್ಲಿ ಕರಗಿ ಹೋಯಿತು. ಮುಖದಲ್ಲಿ ಶಾಂತಿಯ ಕಿರಣ ಹೊಳೆಯಿತು. ಆನಂದದಲ್ಲಿ ಹೀಗಂದ, ಪ್ರಭು, ನೀವು ನಿಂತಿರುವ ಈ ಸ್ಥಳ ಯುಗ ಯುಗಾಂತರಕ್ಕೂ ಪಾಪನಾಶಿನಿಯಾಗಲಿ. ಲೋಕೋದ್ಧಾರಕನಾಗಿ ನೆಲೆ ನಿಲ್ಲು ದೇವ ಎಂದವನನ್ನೇ ನೋಡುತ್ತಿದ್ದ ಶ್ರೀಕೃಷ್ಣ ಮುಗುಳ್ನಗುತ್ತಲೇ ಹೇಳಿದ, ಈ ಸ್ಥಳದಲ್ಲಿ ನಾನು ತ್ರಿಭಂಗಿಯಾಗಿ ನಿಲ್ಲುತ್ತೇನೆ. ಯಾರು ಮೌನದಿಂದ ನನ್ನನ್ನು ಜಪಿಸುವರೋ ಅವರ ಹೃದಯದಲ್ಲಿನ ಗೊಂದಲಗಳ ಯುದ್ಧ ನಿಲ್ಲುತ್ತದೆ ಎಂದ. ಆ ಕ್ಷಣವೇ ದೈವಿಕ ಬೆಳಕು ಆ ಸ್ಥಳವನ್ನ ಆವರಿಸಿತ್ತು. ಅದೇ ದಿನದಿಂದ ತಿರುವರ್ಪು ಶ್ರೀಕೃಷ್ಣ ದೇವಾಲಯ ಉದಯವಾಯಿತು ಎಂದು ಪುರಾಣ ಕಥೆಯೂ ಇದೆ. ಇಂದು ಕೂಡ ವಿಶ್ರಾಂತ ಭಂಗಿಯಲ್ಲಿ ನಿಂತ ಶ್ರೀಕೃಷ್ಣನನ್ನ ಮಾನಸಿಕವಾಗಿ ಜಪಿಸಿದ್ದಲ್ಲಿ ಅವರ ಹೃದಯವೇ ಉತ್ತರ ನೀಡುತ್ತದೆಯಂತೆ. ಅಲ್ಲದೆ ತಿರುವರ್ಪಿಗೆ ಹೋದರೆ ಪಾಪ ತೊಲಗಿ ಮನಸ್ಸು ಹಗುರವಾಗುತ್ತದೆ ಎಂದು ಜನ ನಂಬ್ತಾರೆ. ಈ ಅನಾದಿ ಕಾಲದ ದೇವಾಲಯದ ವಿಶೇಷ ಅಂದ್ರೆ ಶ್ರೀಕೃಷ್ಣನಿಗೆ ಎಷ್ಟೇ ನೈವೇದ್ಯ ನೀಡಿದ್ರೂ ಆತನ ಹೊಟ್ಟೆ ತುಂಬುವುದಿಲ್ಲವಂತೆ. ನೈವೇದ್ಯ ನೀಡೋದು ತಡವಾದ್ರೂ ವಿಗ್ರಹ ಸೊರಗಲು ಶುರುವಾಗುತ್ತೆ. ಇದು ಅಲ್ಲಿ ನಡೆಯೋ ವಿಸ್ಮಯಗಳಲ್ಲಿ ಒಂದು. ಮಿನೇಚಿಲ್ ನದಿಯ ದಡದಲ್ಲಿರುವ ಈ ದೇವಾಲಯಕ್ಕೆ 7ನೇ ಶತಮಾನದ ಆದಿಗುರು ಶ್ರೀ ಶಂಕರಾಚಾರ್ಯ ಬಂದಿದ್ದಾಗ ಶ್ರೀಕೃಷ್ಣನ ಮಹಿಮೆ ಲೋಕಮಾನ್ಯವಾಯಿತು. ಅದೇನೆಂದ್ರೆ ಅಂದು ಸೂರ್ಯಗ್ರಹಣ. ಹಾಗಾಗಿ ದೇವಾಲಯದ ಗರ್ಭಗುಡಿಯನ್ನ ಮುಚ್ಚಲಾಗಿತ್ತು. ನಂತರ ಶಂಕರಾಚಾರ್ಯರೇ ಗ್ರಹಣದ ಬಳಿಕ ಗರ್ಭಗುಡಿ ತೆರೆದಾಗ ಶ್ರೀಕೃಷ್ಣನ ವಿಗ್ರಹ ಸಂಪೂರ್ಣವಾಗಿ ಸೊರಗಿ ಹೋಗಿತ್ತು. ಆದರೆ ಶಂಕರಾಚಾರ್ಯರಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಕಾಣಿಸುತ್ತಿದ್ದ. ತಾನು ಉಪವಾಸ ಇದ್ದಿದ್ದಕ್ಕಾಗಿ ಸೊರಗಿರುವುದಾಗಿ ಕೃಷ್ಣ ಶಂಕರಾಚಾರ್ಯರಿಗೆ ತಿಳಿಸಿದಂತೆ. ಅಂದಿನಿಂದ ಯಾವ ಗ್ರಹಣವಿದ್ದರೂ ದೇವಾಲಯ ಮುಚ್ಚೋದಿಲ್ಲ. ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ನೈವೇದ್ಯವನ್ನ ನೀಡಲಾಗುತ್ತೆ. ಮೊದಲನೇ ನೈವೇದ್ಯವನ್ನ ಬೆಳಗಿನ ಜಾವ 3 ಗಂಟೆಗೆ ಅರ್ಪಿಸುವ ಏಕೈಕ ದೇವಾಲಯ ಇದಾಗಿದ್ದು, ದೇವರಿಗೆ ನೈವೇದ್ಯವನ್ನ ಸಮಯಕ್ಕೆ ಸರಿಯಾಗಿ ಅರ್ಪಿಸುವುದಕ್ಕಾಗಿ ದೇವಾಲಯದ ಬಾಗಿಲುಗಳನ್ನ ಬೆಳಗಿನ ಜಾವ 2 ಗಂಟೆಗೆ ತೆರೆಯಲಾಗುತ್ತದೆ.
ಆ ವೇಳೆ ಪುರೋಹಿತರು ಬೀಗದ ಕೀಲಿಗಳ ಜೊತೆಗೆ ಒಂದು ಸುತ್ತಿಗೆಯನ್ನೋ ಅಥವಾ ಕೊಡಲಿಯನ್ನೋ ಕೊಂಡೊಯ್ತಾರೆ. ಯಾಕೆಂದ್ರೆ ಬೀಗ ತೆಗೆಯೋದೇನಾದ್ರೂ ತಡವಾದಲ್ಲಿ ಬೀಗವನ್ನ ಹೊಡೆದು ತೆಗೆಯುವುದಕ್ಕಾಗಿ ಬಳಸಲಾಗತ್ತೆ. ಈ ಮೂಲಮೂರ್ತಿಯ ಮತ್ತೊಂದು ವಿಸ್ಮಯದ ಕಥಾನಕವೆಂದ್ರೆ ಕೃಷ್ಣನ ವಿಗ್ರಹವು ಕಂಸನನ್ನ ಕೊಂದ ರೂಪವನ್ನ ಹೋಲುತ್ತದೆಯಂತೆ. ಕಂಸನನ್ನ ಕೊಂದ ಶ್ರೀಕೃಷ್ಣನು ತುಂಬಾ ಹಸಿದಿದ್ದಂತೆ, ಅದೇ ಭಂಗಿಯಲ್ಲಿ ನೆಲೆಸಿದ್ದಂತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನೈವೇದ್ಯ ಅರ್ಪಿಸದಿದ್ದರೆ ಹಸಿವಿನಿಂದ ವಿಗ್ರಹವು ದುರ್ಬಲಗೊಳ್ಳುತ್ತದೆ, ಮತ್ತೆಂದು ವಿಗ್ರಹ ಯಾರಿಗೂ ದೊರೆಯುವುದಿಲ್ಲ ಎನ್ನುವ ನಂಬಿಕೆಯೂ ಇದೆ. ಈ ದೇವಸ್ಥಾನಕ್ಕೆ ನೀವು ಯಾವುದೇ ಸಮಯದಲ್ಲಿ ಪ್ರಸಾದವನ್ನ ತೆಗೆದುಕೊಂಡು ಹೋಗಬಹುದು. ಅಲ್ಲದೆ ಯಾವುದೇ ಭಕ್ತರು ಪ್ರಸಾದವನ್ನ ತೆಗೆದುಕೊಳ್ಳದೆ ದೇವಸ್ಥಾನದಿಂದ ನಡೆಯಬಾರದು. ಹಾಗಾಗಿ ಭಕ್ತರು ಸ್ವತಃ ಪ್ರಸಾದವನ್ನ ವಿತರಿಸುವುದು ಇಲ್ಲಿನ ವಾಡಿಕೆ. ಶ್ರೀಕೃಷ್ಣನನ್ನು ಪೂಜಿಸಿ ದೇವಸ್ಥಾನದ ಪ್ರಸಾದವನ್ನ ಸೇವಿಸುವವರು ನವಗ್ರಹ ದೋಷ, ಗ್ರಹಣ ಬಾಧೆಗಳು, ಸಂತಾನ ದೋಷ, ಸರ್ಪದೋಷ, ಮದುವೆ ಅಡೆತಡೆಗಳು ಮತ್ತು ಬ್ರಹ್ಮಹತ್ಯಾ ದೋಷ ಮುಂತಾದ ಪ್ರಮುಖ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ದೇವಾಲಯದ ಮಧ್ಯಭಾಗದ ಗರ್ಭಸ್ಥಾನದಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಇದ್ದು ಅದರ ಪೂರ್ವಕ್ಕೆ ಕೊಂಚಬಲಂ ದೇವಸ್ಥಾನವಿದೆ. ಉತ್ತರಕ್ಕೆ ಒಂದು ಶಿವ ದೇವಾಲಯವಿದ್ದು ಶಿವ ದೇವಾಲಯದ ಬಳಿ ನರಸಿಂಹನ ಪ್ರತಿಮೆ ಇದೆ. ಪಶ್ಚಿಮದಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಮತ್ತು ಶಾಸ್ತ್ರ ದೇವಾಲಯಗಳಿವೆ. ದಕ್ಷಿಣಕ್ಕೆ ಯಕ್ಷ ಮತ್ತು ಗಂಧರ್ವರ ದೇವಾಲಯವಿದೆ. ಈ ದೇವಾಲಯ ಮತ್ತೊಂದು ಗೂಢಾರ್ಥವೆಂದರೆ ಮನುಷ್ಯನ ಆಂತರ್ಯದ ಯುದ್ಧವನ್ನ ನಿಲ್ಲಿಸುವ ಉಪದೇಶವಿದೆ. ಇಲ್ಲಿಗೆ ಬರುವವರು ಮೊದಲು ಕಣ್ಣು ಮುಚ್ಚಿ ಮನಸ್ಸಿನೊಳಗೆ ನಡೆಯುತ್ತಿರುವ ಯುದ್ಧವನ್ನ ಗಮನಿಸು. ಅದು ಹೊರಗಿನ ಯುದ್ಧಕ್ಕಿಂತ ಭೀಕರವಾಗಿರುತ್ತದೆ. ಇದೇ ಉಪದೇಶವನ್ನ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿತ್ತು. ಯುದ್ಧ ಮುಗಿದಿತ್ತು, ಆದರೆ ಅವನ ಮನಸ್ಸಿನ ಯುದ್ಧ ಮುಗಿದಿರಲಿಲ್ಲ. ಅದೇ ಯುದ್ಧ ನಮ್ಮೊಳಗೂ ನಡೆಯುತ್ತದೆ. ಜೀವನದಲ್ಲಿ ಸದಾ ಯುದ್ಧವೂ ಬೇಡ, ಪೂರ್ಣ ತ್ಯಾಗವೂ ಬೇಡ. ಒಂದು ಕಾಲು ಜಗತ್ತಿನಲ್ಲಿ, ಮತ್ತೊಂದು ಕಾಲು ಆತ್ಮದಲ್ಲಿರಬೇಕು. ಹಾಗಾಗಿ ಕೃಷ್ಣ ತ್ರಿಭಂಗಿಯಲ್ಲಿ ನಿಂತಿದ್ದಾನೆ. ಇದೇ ಬದುಕಿನ ಸಮತೋಲನ. ಇನ್ನು ಈ ಕ್ಷೇತ್ರವನ್ನ ಪಾಪನಾಶಿನಿ ಎಂದು ಕರೆಯೋದ್ರ ಅರ್ಥವೇನೆಂದರೆ, ಪಾಪ ಎಂದರೆ ತಪ್ಪು ಎಂದರ್ಥವಲ್ಲ. ಪಾಪ ಎಂದರೆ ಭಾರ, ಕಳೆದು ಹೋದ ಮಾತುಗಳು, ಹೇಳಲಾಗದ ನೋವು, ಮಾಡಲೇಬೇಕಾದ ಕೆಲಸಗಳು, ಇವೆಲ್ಲವೂ ಪಾಪ ಭಾರ. ತಿರುವರ್ಪು ಶ್ರೀಕ್ಷೇತ್ರದ ಶ್ರೀಕೃಷ್ಣನ ಉಪದೇಶವೆಂದರೆ ನಿನ್ನನ್ನು ಶಿಕ್ಷಿಸಲ್ಲ, ಬದಲಾಗಿ ಮಾನಸಿಕವಾಗಿ ನಿನ್ನನ್ನು ಹಗುರವಾಗಿಸುತ್ತೇನೆಂದು. ಕೃಷ್ಣನು ಅರ್ಜುನಿಗೆ ಹೇಳುತ್ತಾನೆ, ನಿನ್ನ ಕರ್ತವ್ಯ ಅಥವಾ ಕರ್ಮದಿಂದ ನೀನು ದೂರವಾಗಬೇಡ, ಆದರೆ ಆ ಕರ್ತವ್ಯವೇ ನಿನ್ನನ್ನ ನುಂಗದಿರಲಿ ಎನ್ನುತ್ತಾನೆ. ಅಲ್ಲದೆ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ, ನಿನ್ನ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿಯನ್ನ ಕೊಡುತ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಹಾಗಾಗಿ ಈ ತಿರುವರ್ಪು ದೇವಾಲಯ ಇಂದಿಗೂ ಅಚ್ಚರಿಯ ತಾಣವಾಗಿ ಸಕಲರನ್ನು ಉದ್ಧರಿಸುವ ಕ್ಷೇತ್ರವಾಗಿ ನೆಲೆ ನಿಂತಿದೆ. ನಿಜಕ್ಕೂ ಇಂತಹ ಕ್ಷೇತ್ರಗಳ ಮಹಿಮೆಯನ್ನ ಕೇಳಿದರೂ ಪಾಪ ಕಳೆದಂತೆ ಮನಸ್ಸು ಹಗುರವಾಗುತ್ತದೆ. ಎಲ್ಲವೂ ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.